ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ. ಮೇನ್ ಆಗಿ ಮಗುವಿಗೆ ಬುದ್ಧಿವಂತಿಕೆ ಇಂಪ್ರೂವ್ಮೆಂಟ್ ಆಗಬೇಕು ಮನೆಯಲ್ಲಿ ಅಂದ್ರೆ ನೀವು ತಂದೆ ತಾಯಿದ್ದು ಮಾಡಬಹುದು, ಅಥವಾ ಮಗುವೇ ದೊಡ್ಡದಿದೆ ನಾನೇ ಮಾಡಬಹುದಾ, ನನ್ನ ಸ್ಮರಣ ಶಕ್ತಿ ನನ್ನ ಬುದ್ಧಿವಂತಿಕೆ ಇಂಪ್ರೂವ್ಮೆಂಟ್ ಅಂದ್ರೆ ನೀವು ಸಹ ಈ ಪರಿಹಾರವನ್ನ ಮಾಡಬಹುದು. ತಂದೆ ತಾಯಿ ಕೇಳುವಂತಹ ಮೇನ್ ಪ್ರಶ್ನೆ, ನನ್ನ ಮಗು ತುಂಬಾ ಚೆನ್ನಾಗಿ ಓದ್ತಾನೆ, ತುಂಬಾ ಚೆನ್ನಾಗಿ ಓದ್ತಾಳೆ, ಬಟ್ ಏನಂದ್ರೆ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ, ಮೆಮೊರಿ ಲಾಸ್ ಅಂತ ಅನ್ಸುತ್ತೆ. ಎಷ್ಟು ಓದಿದ್ರು ಅದೇನು ಬರಿಬೇಕು ಅಂತಿರುತ್ತೆ, ತುಂಬಾ ಅವ್ರು ಹೆದರ್ಕೊಳ್ತಾರೆ, ಬರೆಯೋಕ್ಕಾಗೋದಿಲ್ಲ, ಆಂಗ್ಸೈಟಿ ಅನ್ಸುತ್ತೆ, ಸ್ಮರಣ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಆ ಫಿಯರ್, ಆ ಭಯ ಯಾವಾಗ ಬರುತ್ತೆ ಅವಾಗ ಯೂಶಲಿ ಸಹಜವಾಗಿ ಎಲ್ರಿಗೂ ಆಗುತ್ತೆ, ಅದರಲ್ಲೂ ಮಕ್ಕಳಿಗಂತೂ ಇನ್ನೂ ಹೆಚ್ಚಾಗಿ. ಅದರಲ್ಲೂ ಮೇನ್ ಎಕ್ಸಾಮ್ಸ್ ಬರೆಯುವಂಥವ್ರಿದ್ರೆ 10th ಸ್ಟ್ಯಾಂಡರ್ಡ್ ಇರ್ಬೋದು, 12th ಸ್ಟ್ಯಾಂಡರ್ಡ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಮೇನ್ ಎಕ್ಸಾಮ್ MBBSಗೆ CET ಎಕ್ಸಾಮ್ಸ್ ಬರೆಯುವಂಥದ್ದು, ನೀಟ್ ಎಕ್ಸಾಮ್ಸ್ ಬರೆಯುವಂಥವ್ರು, ಇಂಥವ್ರಿಗೆಲ್ಲ ತುಂಬ ಇಂಪಾರ್ಟೆಂಟ್ ಫೇಸ್ ಅಲ್ವಾ ಅದೆಲ್ಲ. ಯಾಕಂದರೆ ಒಂದು ಸಲ ಅದು ಮಿಸ್ ಆದರೆ ಅವ್ರ ಲೈಫೇ ತುಂಬ ಚೇಂಜಸ್ ಆಗಿಬಿಡುತ್ತೆ. ಅವ್ರು ಮತ್ತೆ ಅದನ್ನು ಬರೆಯುವಂಥದ್ದು, ಮತ್ತೆ ಅದನ್ನೆಲ್ಲ ಮಾಡೋದು ತುಂಬ ಕಷ್ಟ. ಎಲ್ಲೋ ಒಂದು 100% ಆ ಎಕ್ಸಾಮ್ಸ್ ಎಲ್ಲ ಮಾಡ್ತಾರಲ್ವ, 50% ಕೂಡ ನಮಗೆ ರಿಸಲ್ಟ್ಸ್ ಬರಲ್ಲ. ಯಾಕಂದರೆ ಒಂದು ಸಲ ಅವ್ರು ಫೇಲ್ ನೋಡಿದ ತಕ್ಷಣ ಏನಾಗುತ್ತೆ, ಎರಡನೇ ಸಲಕ್ಕೆ ಅವ್ರಿಗೆ ಅಲ್ಲೇ ಒಂದು ಕಡೆ ಡಿಮೋಟಿವೇಟ್ ಆಗಿಬಿಡ್ತಾರೆ. ಸೊ ಅಂತಹ ಮಕ್ಕಳು ನಿಮ್ಮ ಮನೇಲಿ ಖಂಡಿತ ಓದುವಂಥ ಮಕ್ಕಳಿಗೆ ಯಾರೆಲ್ಲ ಒಬ್ಬರಲ್ಲ ಒಬ್ರು ಇದ್ದೇ ಇರ್ತಾರೆ. ಸೊ ಅವತ್ತಿನ ದಿನ ವಸಂತ ಪಂಚಮಿಯ ದಿನ, ಇಲ್ಲಾಂದ್ರೂ ನಿಮ್ಗೆ ಸಿಕ್ಕಲಿಲ್ಲ, ಗೊತ್ತಾಗಲಿಲ್ಲ, ವಿಡಿಯೋ ಬಂದಿದ್ದೇ ಲೇಟ್ ಆಗೋಯ್ತು ಮೇಡಮ್, ಮುಂಬರುವಂತಹ ತಿಂಗಳುಗಳಲ್ಲಿ ಯಾವುದಾದ್ರು ಪಂಚಮಿ ದಿನವೂ ಸಹ ನೀವು ಇದನ್ನು ಮಾಡಬಹುದು. ಸರಸ್ವತಿ ಮಂತ್ರವನ್ನು ತಿಳಿಸಿ, ಮತ್ತು ಈ ಜಾಣ್ಮೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಸ್ಮರಣಾ ಶಕ್ತಿ ಬುದ್ಧಿವಂತಿಕೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಮೇನ್ ಆಗಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬರಬೇಕು. ಓದೋದಕ್ಕೆ ನನ್ನ ಮಗುಗೆ ಕಾನ್ಸಂಟ್ರೇಷನ್ನೇ ಬರ್ತಿಲ್ಲ, ಯಾವ ರೀತಿಯಾದ ಒಂದು ಅಗ್ನಿಹೋತ್ರ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಅಂದರೆ ಅವತ್ತಿನ ದಿನ ಒಂದು ಅಗ್ನಿಯ ಸ್ಪರ್ಶವನ್ನು ಅಗ್ನಿಹೋತ್ರದ ರೀತಿಯಲ್ಲಿ ತುಪ್ಪ, ಗೂಗಲ್ ಅಂತ ಹೇಳ್ತಾರೆ, ಅಥವಾ ಅದನ್ನು ನಾವು ಇಲ್ಲಿ ಸಾಂಬ್ರಾಣಿ ಅಂತ ನಿಮ್ಗೆ ಸಿಕ್ಕಿದ್ರೆ ಗಂಟೆ ಅಂಗಡಿಗಳಲ್ಲಿ ಗೂಗಲ್ ಅಂತಲೇ ಸಿಗುತ್ತೆ, ಅದನ್ನು ಸಹ ಬಳಸಬಹುದು. ಅಗ್ನಿಹೋತ್ರದಲ್ಲಿ ಗೊತ್ತಾಗಲಿಲ್ಲ, ಸಿಕ್ಕಲಿಲ್ಲ ಅಂದರೆ ನೀವು ಸಾಂಬ್ರಾಣಿಯನ್ನು ಸಹ ಬಳಸಬಹುದು. ಜೇನುತುಪ್ಪ, ಈ ಮೂರನ್ನು ಅಗ್ನಿಹೋತ್ರವನ್ನು ಮಾಡಿ, ಏನು ಮಂತ್ರಗಳೆಲ್ಲ ಏನು ಬೇಡ ಸದ್ಯದ ಮಟ್ಟಿಗೆ. ಅಕಸ್ಮಾತ್ ಹೇಳ್ತೀರಾ ಅಂದರೂ ಸಹ ನೀವು ಐಂ ಅನ್ನೋ ಮಂತ್ರವನ್ನು ನೀವು ಬಳಸಬಹುದು. ವಿಶೇಷವಾಗಿ ಐಂ ಅನ್ನುವಂಥ ಮಂತ್ರವನ್ನು ಹೇಳ್ತಾ ಆ ಒಂದು ಅಗ್ನಿಹೋತ್ರವನ್ನು ಮಾಡ್ತಾ ಬನ್ನಿ. ಮಗುವಿಗೂ ಸಹ ನಾನು ಹೇಳ್ತೀನಿ ಇನ್ನೊಂದು ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾದ ಒಂದು ವಿಶೇಷವಾಗಿ ತಿನ್ನಿಸ್ಬೇಕು, ಸೇವನೆ ಮಾಡಿಸ್ಬೇಕು ಅದು ತಿಳಿಸ್ತೀನಿ. ಈ ಮಂತ್ರವನ್ನು ಅಥವಾ ನಿಮ್ಗೆ ಯಾವ್ದಾದ್ರು ಗೊತ್ತಿರುವಂಥ ಸರಸ್ವತಿ ಮಂತ್ರಗಳನ್ನು ಸಹ ನೀವು ಬಳಸಬಹುದು. ಸ್ಮರಣಾಶಕ್ತಿ ಮತ್ತು ಮೇನ್ ಆಗಿ ಮಗುವಿಗೆ ಬುದ್ಧಿವಂತಿಕೆ ಇಂಪ್ರೂವ್ಮೆಂಟ್ ಆಗಬೇಕು ಮನೆಯಲ್ಲಿ ಅಂದರೆ ನೀವು ತಂದೆ ತಾಯಿದ್ದು ಮಾಡಬಹುದು, ಅಥವಾ ಮಗುವೇ ದೊಡ್ಡದಿದೆ ನಾನೇ ಮಾಡಬಹುದಾ, ನನ್ನ ಸ್ಮರಣ ಶಕ್ತಿ ನನ್ನ ಬುದ್ಧಿವಂತಿಕೆ ಇಂಪ್ರೂವ್ಮೆಂಟ್ ಅಂದ್ರೆ ನೀವು ಸಹ ಈ ಪರಿಹಾರವನ್ನು ಮಾಡಬಹುದು.